ತಾವೂ ಸಹ ಟಾಕ್ಸಿಕ್ ಬಿಡುಗಡೆ ದಿನಾಂಕದಂದೇ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ ಎಂದು ಇದೀಗ ಸ್ವತಃ ಚಿತ್ರತಂಡ ಹೇಳ್ಕೊಂಡಿದೆ. ಟಾಕ್ಸಿಕ್ ಬಿಡುಗಡೆ ದಿನಾಂಕ ಘೋಷಿಸಿದ ಕಾರಣ ಕೆಲವೊಂದಷ್ಟು ಸಿನಿಮಾಗಳು ತಮ್ಮ ಬಿಡುಗಡೆ ದಿನಾಂಕವನ್ನ ಬದಲಾಯಿಸಿಕೊಂಡಿವೆ. ತೆಲುಗಿನ ಡಕಾಯತ್ ಸಿನಿಮಾ ಇತ್ತೀಚೆಗಷ್ಟೇ ಕೆಲವು ದಿನಗಳ ಹಿಂದೆ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿತ್ತು. ಆದ್ರೆ ತಾವೂ ಸಹ ಟಾಕ್ಸಿಕ್ ಬಿಡುಗಡೆ ಆದಂತಹ ದಿನವಂದೇ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ ಅಂತ ಸ್ವತಃ ಇದೀಗ ಚಿತ್ರತಂಡ ಘೋಷಿಸಿಕೊಂಡಿದೆ. ಟಾಕ್ಸಿಕ್ ಬಗ್ಗೆ ನಮ್ಗೆ ಚೂರೇ ಚೂರು ಭಯ ಇಲ್ಲ, ಈ ರೀತಿ ಸಿನಿಮಾ ಡೈಲಾಗ್ ನ ಹೊಡೆದಿದ್ದಾರೆ ನಟ ಅದಿವಿಶೇಷ್. ಈ ಸಿನಿಮಾದ ನಿರ್ಣಯ ಏನಾಗುತ್ತೆ, ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಕಲೆಕ್ಷನ್ ಮಾಡ್ಕೊಳ್ಳುತ್ತೆ, ಇವೆಲ್ಲವನ್ನು ಸಹ ಮಾರ್ಚ್ 19ರಂದು ಗೊತ್ತಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಟಾಕ್ಸಿಕ್ ಸಿನಿಮಾ ಭಾರತದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದ್ದು, ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಈಗಾಗಲೇ ಚಿತ್ರತಂಡ ಘೋಷಿಸಿದ್ದು ಮಾರ್ಚ್ 19ರಂದು ಬಿಡುಗಡೆ ಆಗ್ತಾ ಇದೆ. ಟಾಕ್ಸಿಕ್ ಬಿಡುಗಡೆ ದಿನಾಂಕ ಘೋಷಿಸಿದ ಕಾರಣ ಕೆಲವು ಸಿನಿಮಾಗಳು ತಮ್ಮ ಬಿಡುಗಡೆ ದಿನಾಂಕವನ್ನ ಬದಲಾಯಿಸಿಕೊಂಡಿವೆ. ಆದ್ರೆ ತೆಲುಗಿನ ಡಕಾಯತ್ ಸಿನಿಮಾ ಇತ್ತೀಚೆಗಷ್ಟೇ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿದ್ದು, ತಾವೂ ಸಹ ಟಾಕ್ಸಿಕ್ ಬಿಡುಗಡೆ ದಿನಾಂಕದಂದೇ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ ಎಂದು ಇದೀಗ ಸ್ವತಃ ಚಿತ್ರತಂಡ ಹೇಳ್ಕೊಂಡಿದೆ. ಯಾಕಂದ್ರೆ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆ ಆಗಲಿದ್ದು, ಟಾಕ್ಸಿಕ್ ಬಿಡುಗಡೆ ದಿನಾಂಕ ಘೋಷಿಸಿದ ಕಾರಣ ಕೆಲವೊಂದಷ್ಟು ಸಿನಿಮಾಗಳು ತಮ್ಮ ಬಿಡುಗಡೆ ದಿನಾಂಕವನ್ನ ಬದಲಾಯಿಸಿಕೊಂಡಿವೆ. ಆದ್ರೆ ತೆಲುಗಿನ ಡಕಾಯತ್ ಸಿನಿಮಾ ಇತ್ತೀಚೆಗಷ್ಟೇ ಕೆಲವು ದಿನಗಳ ಹಿಂದೆ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿತ್ತು. ಆದ್ರೆ ತಾವೂ ಸಹ ಟಾಕ್ಸಿಕ್ ಬಿಡುಗಡೆ ಆದಂತಹ ದಿನವಂದೇ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ ಅಂತ ಸ್ವತಃ ಇದೀಗ ಚಿತ್ರತಂಡ ಘೋಷಿಸಿಕೊಂಡಿದೆ. ಟಾಕ್ಸಿಕ್ ಬಗ್ಗೆ ನಮ್ಗೆ ಚೂರೇ ಚೂರು ಭಯ ಇಲ್ಲ, ಈ ರೀತಿ ಸಿನಿಮಾ ಡೈಲಾಗ್ ನ ಹೊಡೆದಿದ್ದಾರೆ ನಟ ಅದಿವಿಶೇಷ್. ಇನ್ನು ಡಕಾಯತ್ ಸಿನಿಮಾದ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದ್ದು, ಈ ಸಂದರ್ಭ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಅದಿವಿಶ್ ಅವರಿಗೆ ಮಾರ್ಚ್ 19 ಡಕಾಯತ್ ಸಿನಿಮಾ ಬಿಡುಗಡೆಗೆ ಒಳ್ಳೆಯ ದಿನ ಅಲ್ವೇನೋ, ಅದೇ ದಿನ ಟಾಕ್ಸಿಕ್ ಮತ್ತು ದುರಂಧರ್ ಎರಡೂ ಸಿನಿಮಾಗಳು ಸಹ ಬರ್ತಾ ಇವೆ. ಇಷ್ಟು ಫ್ಯಾಷನ್ ನಿಂದ ಸಿನಿಮಾ ಮಾಡಿದ್ದೀರಾ, ಯಾಕೆ ಎರಡು ದೊಡ್ಡ ಸಿನಿಮಾಗಳ ನಡುವೆ ಬಿಡುಗಡೆಗೆ ಮಾಡ್ತಾ ಇದ್ದೀರಾ ಅಂತ ಈ ರೀತಿ ನಿರ್ಣಯ ತಗೊಂಡಿದ್ದೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ನೀಡಿರುವಂತಹ ನಟ ಅದಿವಿಶ್, ಸ್ವಲ್ಪ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. 2023ರಲ್ಲಿ ನನ್ನ ನಟನೆಯ ಮೇಜರ್ ಸಿನಿಮಾ ಬಿಡುಗಡೆ ಆಗುವ ಸಮಯದಲ್ಲಿ ಯಶ್ ರಾಜ್ ಫಿಲಮ್ಸ್ ನಿರ್ಮಿಸಿ ಅಕ್ಷಯ್ ಕುಮಾರ್ ನಟಿಸಿದಂತಹ ಪೃಥ್ವಿರಾಜ್ ಸಿನಿಮಾ ಬಿಡುಗಡೆ ಆಗಿತ್ತು. ಅದೇ ಸಮಯದಲ್ಲಿ ಕಮಲ್ ಹಾಸನ್ ನಟನೆಯ ವಿಕ್ರಮ್ ಸಿನಿಮಾ ಸಹ ಬಿಡುಗಡೆ ಆಗಿತ್ತು. ಆಗ್ಲೂ ಇದೇ ಪ್ರಶ್ನೆಯನ್ನ ಕೇಳಿದ್ರಿ, ಆಗ ಕೊಟ್ಟಿದ್ದಂತಹ ಉತ್ತರನೇ ಈಗ್ಲೂ ಕೊಡ್ತಾ ಇದ್ದೇನೆ. ಸಮುದ್ರದಲ್ಲಿ ಸಾಕಷ್ಟು ದೊಡ್ಡ ಮೀನುಗಳು ಇರ್ಬೋದು, ಆದ್ರೆ ನಾವು ಚಿನ್ನದ ಮೀನು ಅಂದ್ರೆ ಗೋಲ್ಡನ್ ಫಿಶ್ ಎಂದು ಉತ್ತರ ನೀಡಿದ್ದಾರೆ. ಆ ಮೂಲಕ ಎಷ್ಟೋ ದೊಡ್ಡ ಸಿನಿಮಾಗಳು ಬಂದ್ರು ನಾವು ಯಾರಿಗೂ ಸಹ ಎದುರ್ಕೊಳ್ಳೋದಿಲ್ಲ, ನಾವು ಗೆಲ್ಲೋದು ಪಕ್ಕ ಎಂದಿದ್ದಾರೆ. ಇನ್ನು ಅದಿವಿಶೇಷ್ ಅವರ ನಟನೆಯ ಡಕಾಯತ್ ಸಿನಿಮಾದಲ್ಲಿ ಮೃಣಾಲ್ ಠಾಕೂರ್ ನಾಯಕಿಯಾಗಿದ್ದು, ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಪ್ರಕಾಶ್ ರಾಯ್, ಸುನಿಲ್ ಅವರು ಸಹ ಇಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತದ್ದು. ಇನ್ನು ಇತ್ತೀಚೆಗಷ್ಟೇ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದ್ದು, ಟೀಸರ್ ಕೂಡ ಎಲ್ಲರ ಗಮನವನ್ನ ಸೆಳೆದಿದೆ. ಸಿನಿಮಾ ಸಹ ಚೆನ್ನಾಗಿ ಇರುವಂತಿದ್ದು, ಎರಡು ದೊಡ್ಡ ಸಿನಿಮಾಗಳ ನಡುವೆ ಬಿಡುಗಡೆ ಮಾಡೋದು ಒಳ್ಳೆ ನಿರ್ಧಾರ ಆಗುತ್ತಾ ಎಂಬುದು ಮಾತ್ರ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಅದಿವಿಶೇಷ್ ಅವರು ಕೆಲವು ಒಳ್ಳೆ ಸಿನಿಮಾಗಳನ್ನ ನೀಡಿದ್ದಾರೆ. ಉದಾಹರಣೆಗೆ ಗೂಢಾಚಾರಿ, ಮೇಜರ್, ಇಟ್ ದಿ ಸೆಕೆಂಡ್ ಕೇಸ್ ಹೀಗೆ ಒಳ್ಳೆಯ ಇಟ್ ಸಿನಿಮಾಗಳನ್ನೇ ನೀಡಿದ್ದಾರೆ. ಆದ್ರಿಂದ ಡಕಾಯತ್ ಸಿನಿಮಾ ಏನಾಗುತ್ತೆ ಎಂಬುದನ್ನ ಮಾತ್ರ ಮಾರ್ಚ್ 19ರವರೆಗೂ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಮಾರ್ಚ್ 19ಕ್ಕೆ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ದುರಂಧರ್ 2 ಕೂಡ ರಿಲೀಸ್ ಆಗ್ತಾ ಇದೆ. ಎರಡೂ ದೊಡ್ಡ ಸಿನಿಮಾಗಳ ನಡುವೆ ಡಕಾಯತ್ ಸಿನಿಮಾ ಏನಾಗುತ್ತೆ, ಇದೀಗ ಪ್ರಶ್ನೆ ಕೇಳಿರುವಂತೆ ಇದು ಒಳ್ಳೆ ನಿರ್ಧಾರ ಆಗುತ್ತಾ, ಇಲ್ಲ ಸೋತೋಗುತ್ತಾ, ಇಲ್ಲ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಪಡ್ಕೊಳ್ಳುತ್ತಾ, ಹಾಕಿರುವಂತಹ ಬಜೆಟ್, ಹಾಕಿರುವಂತಹ ಬಂಡವಾಳ ವಾಪಸ್ ಚಿತ್ರತಂಡಕ್ಕೆ ಸೇರ್ಕೊಳ್ಳುತ್ತಾ, ಇವೆಲ್ಲವೂ ಸಹ ಇದೀಗ ಕಾಡ್ತಾ ಇರುವಂತಹ ಪ್ರಶ್ನೆ. ಆದ್ರಿಂದ ಮಾರ್ಚ್ 19ರವರೆಗೂ ಸಹ ಈ ಸಿನಿಮಾದ ನಿರ್ಣಯ ಏನಾಗುತ್ತೆ, ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಕಲೆಕ್ಷನ್ ಮಾಡ್ಕೊಳ್ಳುತ್ತೆ, ಇವೆಲ್ಲವನ್ನು ಸಹ ಮಾರ್ಚ್ 19ರಂದು ಗೊತ್ತಾಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.